ಎಂದಿನಂತೆ ಫೆಬ್ರವರಿ ಮಾಸ ಬಂದಿದೆ, ಮಾಘ ಮಾಸ. ವಿಶೇಷದಲ್ಲಿ ವಿಶೇಷವಾಗಿರ್ತಕ್ಕಂತಹ ಉತ್ತರಾಯಣದ ತಿಂಗಳಲ್ಲಿ ಮುಂದುವರಿತಾ ರವಿಯ ಮಕರ ಮತ್ತು ಕುಂಭ ಮಾಸದ ಎರಡೂ ಸಂಚಾರಗಳಲ್ಲಿ ಈ ತಿಂಗಳು ಕಳೀತದೆ. ರಾಜತ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರ ವರ್ಗಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಇಂಥ ಯೋಗಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಯೋಗಗಳಿವೆ. ಮಹಾಶಿವರಾತ್ರಿಯ ತಿಂಗಳು ಕೂಡ ಹೌದು. ದೇಶಗಳಲ್ಲಿರ್ತಕ್ಕಂತಹ ವ್ಯವಹಾರಗಳಿಗೆ ಪ್ರಗತಿ ಸಿಗ್ತದೆ. ಪರಸ್ಪರ ಜಿದ್ದು ಮಾಡ್ತಕ್ಕಂಥದ್ದು, ಮೋಸ ಅಪನಂಬಿಕೆ ಇರತಕ್ಕಂಥದ್ದು. ಮೇಷರಾಶಿ ಜೂನ್ವರೆಗೂ ಗುರುವಿನ ಬಲ ಇಲ್ಲ, ಆದರೆ ದೃಷ್ಟವಂತರು ನೀವು. ಮಿಥುನ ರಾಶಿ ಗುರುವಿನ ವಕ್ರೀಯ ಅನುಕೂಲ ಇದೆ. ಕರ್ಕ ರಾಶಿಯವರಿಗೆ ಸ್ತ್ರೀಯರಿಂದ ಅಥವಾ ಸ್ತ್ರೀಯರಿಗೆ ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂತಹ ಮಾಸ ಇದು. ತುಲಾ ರಾಶಿ ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ಕಿರಿಕಿರಿ ಆಯಾಸಗಳು ಜಾಸ್ತಿ ಆಗ್ತದೆ. ಡೊನಾಲ್ಡ್ ಟ್ರಂಪ್ದು ಇದೇ ವೃಶ್ಚಿಕ ರಾಶಿ. ಅವನು ಹೇಗೆ ಆಡ್ತಾ ಇದ್ದಾನೋ ಅದನ್ನು ಊಹಿಸ್ಕೊಳ್ಳಿ, ಹಾಗೇ ಆಗ್ತದೆ. ಮಕರ ರಾಶಿ 50 ರೂಪಾಯಿಗೆ 50 ರೂಪಾಯಿ ಸಿಗ್ತದೆ. ಮೀನ ರಾಶಿ ಇರುವ ಸಮಸ್ಯೆಗಳು ಇನ್ನಷ್ಟು ಉಲ್ಬಣ ಆಗ್ತಕ್ಕಂತಹ ತಿಂಗಳಲ್ಲಿ ಇದ್ದೀರಿ. ಮುಂದಿನ ರಾಶಿ ಕುಂಭ. ಕುಂಭಕ್ಕೆ ರವಿಯು ಬರ್ತಕ್ಕಂತಹ ತಿಂಗಳು. ರವಿಯೊಂದಿಗೆ ಹಲವು ಗ್ರಹರು ಕೂಡ ಸೇರ್ತಕ್ಕಂತಹ ತಿಂಗಳು ಅಂತ ಆಲ್ರೆಡಿ ಹೇಳಿದ್ದೀನಿ. ಕುಂಭದಲ್ಲಿ ರವಿಯು ಕೂಡ ಯೋಗಕಾರಕನಾಗ್ತಾನೆ. ರಾಹುವನ್ನು ಬೆರೆಯುವುದರಿಂದ ಸ್ವಲ್ಪ ದೋಷಕರ. ವ್ಯಾವಹಾರಿಕವಾಗಿ ಪ್ರಗತಿ ಇದ್ದರೂ ಕೂಡ ಅದು ಒಂದು ಸರಿಯಾದ ವ್ಯವಸ್ಥೆಗೆ ಸಮತ್ವಕ್ಕೆ ಬರೋಕ್ಕೆ ಯುಗಾದಿ ಕಳಿಬೇಕು. ಸೊ ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ವ್ಯವಹರಿಸ್ತಕ್ಕಂಥದ್ದು. ದೇಶ ವಿದೇಶದ ವ್ಯಾಪಾರಗಳು, ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ಗಳ ವರ್ಧನೆ, ವಿಸ್ತಾರ, ರೇರ್ ಮಿನರಲ್ಸ್ ಇರ್ಬೋದು, ಗ್ರಾನೈಟ್ ಕೆಲಸ ಇರಬಹುದು, ಆಯಿಲ್ ವ್ಯವಹಾರಗಳಿರ್ಬೋದು, ಇದೆಲ್ಲ ವಿಸ್ತಾರ ಆಗ್ತಕ್ಕಂತಹ ಯೋಗಗಳು ಈ ತಿಂಗಳು ಕುಂಭರಾಶಿಯವರಿಗೆ ಸಾಕಷ್ಟು ಇದೆ. ಶುಭ ಕಾರ್ಯಗಳಿಗೆ ಚಾಲನೆ, ಅನೇಕವಾಗಿರ್ತಕ್ಕಂಥ ಪ್ರಯತ್ನಗಳು ಮಾಡಿರ್ತೀರಿ, ಅದಕ್ಕೆ ಇನ್ನೂ ಸ್ವಲ್ಪ ಪುಷ್ಟಿ ಸಿಗ್ತದೆ. ಒಂದು ಮನೆ ಕಟ್ಟೋದು, ಸೈಟ್ ತಗೊಳ್ಳೋದು, ಇನ್ನೇನು ಹೂಡಿಕೆ ಮಾಡ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಏನು ಪ್ರಯತ್ನ ಮಾಡ್ತಿದ್ದೀರಿ ಅದಕ್ಕೆ ಇನ್ನಷ್ಟು ಚಾಲನೆ ಸಿಗ್ತದೆ. ದುರ್ಗಾದೇವಿಯ ಮತ್ತು ನಾಗಕ್ಷೇತ್ರಗಳಲ್ಲಿ ದರ್ಶನ, ಅಭಿಷೇಕ ಸೇವೆಗಳು ಇದನ್ನು ಮಾಡಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಕುಂಭರಾಶಿಯವರು ಬಹಳ ಒಳ್ಳೆಯದಾಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.